ಬಿಗ್ ಬಾಸ್ ಮನೆಗೆ ಮೈಕಲ್ ವಾಪಸ್. ಈ ವೀಕೆಂಡ್ ಬಿಗ್ ಬಾಸ್ ಮನೆಯಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಎದುರಾಗಿವೆ. ವಾರಾಂತ್ಯದಲ್ಲಿ ನಡಿಬೇಕಾಗಿದ್ದಂತಹ ಕಿಚ್ಚನ ಪಂಚಾಯಿತಿ ಕ್ಯಾನ್ಸಲ್ ಆದ ಬೆನ್ನಲ್ಲೇ ಮೊದಲ ಶನಿವಾರ ಶ್ರುತಿ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ರು. ದೊಡ್ಡ ಮನೆಯ ಜಡ್ಜ್ ಆಗಿ ಮೊದಲ ದಿನವನ್ನ ಸಂಪನ್ನಗೊಳಿಸಿದ್ರು. ಕೆಲವರ ನೋವನ್ನ ಕೇಳಿದ್ದಾರೆ, ಇನ್ನು ಕೆಲವರನ್ನ ತರಾಟೆಗೆ ತೆಗೆದುಕೊಂಡ್ರು. ಮೊದಲ ದಿನವೇ ಕೆಲವರಿಗೆ ಶ್ರುತಿ ಅವರು ಶಾಕ್ ಕೊಟ್ಟು ಮತ್ತೆ ಅಲ್ಲಿಂದ ನಿರ್ಗಮಿಸಿದ್ರು. ಇನ್ನು ಎರಡನೇ ದಿನ ಬಿಗ್ ಬಾಸ್ ಮನೆಗೆ ಬರೋರು ಯಾರು ಎನ್ನುವ ಪ್ರಶ್ನೆ ಮೂಡಿತು. ಅದಕ್ಕೂ ಒಂದು ಟ್ವಿಸ್ಟ್ ನೀಡಲಾಯಿತು. ಬಿಗ್ ಬಾಸ್ ಮಾಜಿ ಸ್ಪರ್ಧಿಯನ್ನ ಬಿಗ್ ಬಾಸ್ ಮನೆಗೆ ಕಳುಹಿಸಲಾಗಿತ್ತು. ಎರಡು ದುಬಾರಿ ಕಾರುಗಳಲ್ಲಿ ಬಂದಿಳಿದಂತಹ ಶೈನ್ ಶೆಟ್ಟಿ ಮತ್ತು ಶುಭಾ ಪೂಂಜಾ ಬೇರೆಯದ್ದೇ ಅರ್ಥವನ್ನ ಕಲ್ಪಿಸುವಂತೆ ಮಾಡಿದ್ರು. ಇಬ್ಬರು ಮಾಜಿ ಸ್ಪರ್ಧಿಗಳು ಎರಡು ಪ್ರತ್ಯೇಕ ಕಾರ್ನಲ್ಲಿ ಬಂದಿದ್ದಾರೆ, ಅಂದ್ರೆ ಈ ವಾರ ಡಬಲ್ ಎಲಿಮಿನೇಷನ್ ಇರಲಿದೆ ಅಂತ ಬಣ್ಣಿಸಲಾಗಿತ್ತು. ಅದು ಕೂಡ ನಿಜವಾಗಿತ್ತು. ಇನ್ನು ನಿನ್ನೆಯಷ್ಟೇ ಎಪಿಸೋಡ್ ಕೊನೆಯಲ್ಲಿ ಅವಿನಾಶ್ ಶೆಟ್ಟಿ ಮತ್ತು ಮೈಕಲ್ ಬಂದಿದ್ದಂತಹ ಅದೇ ಎರಡು ಕಾರಲ್ಲಿ ವಾಪಸ್ ಹಾಕಿದ್ದಾರೆ. ಅಂದ್ರೆ ಈ ವಾರ ಡಬಲ್ ಎಲಿಮಿನೇಷನ್ ಆಗಿದೆ ಎನ್ನುವಂತೆ ತೋರಿಸಲಾಗಿದೆ. ಆದ್ರೆ ಅದು ಕೂಡ ಸುಳ್ಳು ಅನ್ನೋ ತರ ಹೇಳಲಾಗ್ತಾ ಇದೆ. ಎಲಿಮಿನೇಷನ್ ಆಗಿದ್ದು ಒಂದೇ ಒಂದು, ಮೈಕಲ್ ದೊಡ್ಡ ಮನೆಗೆ ವಾಪಸ್ ಆಗಿದ್ದಾರೆ ಅನ್ನೋದು ಸದ್ಯಕ್ಕಿರುವ ಮಾಹಿತಿ. ಎಪಿಸೋಡ್ ಕೊನೆಯಲ್ಲಿ ಬಿಗ್ ಬಾಸ್ ನೋಡುಗರಿಗೆ ಎಂತದೊಂದು ಅಚ್ಚರಿಯನ್ನ ನೀಡಲಾಗಿದೆ. ಅಂದಹಾಗೆ ಈ ವಾರ ಡಬಲ್ ಎಲಿಮಿನೇಷನ್ ಇರಲಿದೆ ಅಂತ ಎಲ್ಲರ ನಂಬಿಕೆ ಆಗಿತ್ತು. ಆ ನಂಬಿಕೆಯನ್ನ ಹುಸಿಗೊಳಿಸುವ ಪ್ರಯತ್ನ ಮಾಡಿದ್ದಾರೆ ಬಿಗ್ ಬಾಸ್. ಅವಿನಾಶ್ ಶೆಟ್ಟಿ ಅವರು ಮಾತ್ರ ಎಲಿಮಿನೇಷನ್ ಆಗಿದ್ದಾರೆ. ಮೈಕಲ್ ಹೋದ ಕಾರಲ್ಲಿ ಹಾಗೆಯೇ ವಾಪಸ್ ಬಂದಿದ್ದಾರೆ ಎನ್ನುವ ಮಾಹಿತಿ ಇದೆ. ಬಹುಶಃ ಇವತ್ತು ಅದು ಪ್ರಸಾರ ಆಗಬಹುದು. ಇಂಥದೊಂದು ಗೇಮ್ ಆಗಿದ್ಯಾಕೆ, ಮೈಕಲ್ ವಾಪಸ್ ಬರೋದಿಕ್ಕೆ ಕಾರಣ ಏನು, ಎಲ್ಲದಕ್ಕೂ ಬಹುಶಃ ಎಪಿಸೋಡ್ ನಲ್ಲಿ ಉತ್ತರ ಸಿಗಬಹುದು. ಒಟ್ನಲ್ಲಿ ಮೈಕಲ್ ದೊಡ್ಡ ಮನೆಗೆ ವಾಪಸ್ ಆಗಿದ್ದಾರೆ ಅನ್ನೋದು ಲೇಟೆಸ್ಟ್ ಮಾಹಿತಿ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.